ಹಾಯ್ ವೀಕ್ಷಕರೇ, ನಾನು ನಿಮ್ಮ ಆಶಾ ನಾಯಕ್. ಇವತ್ತು ಕುಂಬಳಕಾಯಿ ಸಂಡಿಗೆ ಹಾಕುವ ಅಂತ ಇದ್ದೇನೆ. ಬೆಳಿಗ್ಗೆ ಸ್ವಲ್ಪ ಮೋಡ ಇತ್ತು, ಹಾಗೆ ಸ್ವಲ್ಪ ಲೇಟ್ ಮಾಡಿ ಸಂಡಿಗೆ ಹಾಕ್ತಾ ಇದ್ದೇನೆ ಕುಂಬಳಕಾಯಿ. ಸುಮಾರು ಮಂದಿ ಕೇಳಿದ್ದೀರಿ ನೀವು, ಸಂಡಿಗೆ ನೀವೇ ಹಾಕೋದಲ್ಲ ಮಿಷಿನಲ್ಲಿ ಮಾಡೋದಾ ಅಂತ. ಅಲ್ಲ, ನಾನು ನನ್ನ ಕೈಯಾರ ಸಂಡಿಗೆ ಹಾಕೋದು. ಸ್ವಲ್ಪ ಧೂಳೆಲ್ಲ ಇದ್ದರೆ ಒರೆಸೋದು ಮುಂಚೆ. ಸಂಡಿಗೆಯನ್ನು ನಾನು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ತಾ ಇದ್ದೇನೆ. ಅಂದರೆ ಸಂಡಿಗೆಗೆ ಅಂತ ಪ್ಲಾಸ್ಟಿಕ್ ಕವರ್ ಸಿಗ್ತದೆ, ಮೀಟರ್ ಲೆಕ್ಕ, ಒಳ್ಳೆ ಕ್ವಾಲಿಟಿದು. ಸುಮಾರು ಮಂದಿ ಹೇಳಿದ್ರಿ ಬಟ್ಟೆಯಲ್ಲಿ ಹಾಕ್ಬೋದು ಅಂತ. ಬಟ್ಟೆಯಲ್ಲಿ ಉದ್ದಿನ ಸಂಡಿಗೆ ಆಗಲಿ ಕುಂಬಳಕಾಯಿ ಸಂಡಿಗೆ ಆಗಲಿ ಬಟ್ಟೆಯಲ್ಲಿ ಹಾಕಲಿಕ್ಕೆ ಆಗೋದಿಲ್ಲ. ಅಕ್ಕಿ ಸಂಡಿಗೆ ಹತ್ರ ಹಾಕ್ಬೋದು, ಇದು ಸ್ವಲ್ಪ ಅಂಟಾಗಿ ಅದಕ್ಕೆ ಹಿಡ್ಕೊಳ್ತದೆ. ಅದಕ್ಕೋಸ್ಕರ ಒಳ್ಳೆ ಕ್ವಾಲಿಟಿದು ಒಂದು ದಿವಸ ಮಾತ್ರ ನಾನು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಬೋದು. ನೆಕ್ಸ್ಟ್ ಡೇ ನಾನು ಬಟ್ಟೆಯಲ್ಲಿ ಒಣಗಲಿಕ್ಕೆ ಹಾಕ್ಬೋದು. ಮತ್ತು ತುಂಬ ಮಂದಿಗೆ ಡೌಟ್ ಉಂಟು, ಅಂದರೆ ಬಾಂಬೆ ಸೈಡ್ನವರಿಗೆ, ಡೆಲ್ಲಿ ಸೈಡ್ನವರಿಗೆ ನೇಚರೆಲ್ಲ ರಿಯಲ್ ಅಂತ. ಹೌದು, ಇದು ರಿಯಲ್. ಅಂದರೆ ನಮ್ಮದು ಒಂದು ಹಳ್ಳಿ ಮನೆ, ಹಾಗೆ ಹೈಟಲ್ಲಿ ಒಂದು ಜಾಗ ಮಾಡಿದ್ದೇನೆ ಸಂಡಿಗೆಗೋಸ್ಕರ. ಅದರಲ್ಲಿ ಸಂಡಿಗೆ ಹಾಕೋದು ನಾನು. ಮತ್ತು ಸಂಡಿಗೆ ಹಾಕಿದ ಮೇಲೆ ಹಕ್ಕಿಗಳು ಬಂದು ತಿನ್ನೋದಿಲ್ವಾ ಅಂತ. ಇಲ್ಲ, ಯಾಕಂದರೆ ನಮ್ಮಾಚೆ ಹಳ್ಳಿಯಾದ ಕಾರಣ ಸುತ್ತಮುತ್ತ ಫುಲ್ಲು ಕಾಡು ಉಂಟು ನಮಗೆ. ಅಲ್ಲೆಲ್ಲಿ ಬೇಕಾದ ಫ್ರೂಟ್ಸ್, ಅದಕ್ಕೆ ಬೇಕಾಗುವ ಫ್ರೂಟ್ಸ್ ಅದಕ್ಕೆ ಸಿಗ್ತದೆ ಹಕ್ಕಿಗಳಿಗೆ. ಸೊ ನಮ್ಮ ಸಂಡಿಗೆ ಆಗಲಿ ಎಂತ ಒಣಗಿಸ್ಲಿಕ್ಕೆ ಹಾಕಿದರೂ ಕೂಡ, ಹಪ್ಪಲಾಗಲಿ ಸಂಡಿಗೆ ಆಗಲಿ, ಹಕ್ಕಿಗಳು ಎಂತ ಮುಟ್ಟೋದಿಲ್ಲ. ಅದಕ್ಕೆ ಬೇಕಾದ ಫ್ರೂಟ್ಸು ಅಥವಾ ಕಾಡು ಹಣ್ಣು ಮತ್ತು ಈ ಜೀರಿಗೆ ಮೆಣಸು ಹಣ್ಣಾಗುವಾಗ ಹಕ್ಕಿಗಳು ತಿಂತವೆ. ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ, ಮುಟ್ಲಿಕ್ಕೆ ಬರೋದಿಲ್ಲ ಇಲ್ಲಿ. ಸಂಡಿಗೆ ಹಾಕಿ ಆಗ್ತಾ ಬಂತು, ಬಿಸಿಲು ಕೂಡ ಬಂತು. ಇನ್ನು ಒಂದು ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ನಿಲ್ಲಿಕ್ಕಾಗೋದಿಲ್ಲ, ಅಷ್ಟು ಬಿಸಿಲಾಗ್ತದೆ. ನಮ್ಮ ಪ್ರಾಡಕ್ಟ್ಸ್ ಅಂದರೆ ಸಂಡಿಗೆ, ಉದ್ದಿನ ಸಂಡಿಗೆ, ಕುಂಬಳಕಾಯಿ ಸಂಡಿಗೆ, ಮಜ್ಜಿಗೆ ಮೆಣಸು, ಹಪ್ಪಳ, ಗೆಣಸಿನ ಹಪ್ಪಳ ಎಲ್ಲ ಬೇಕಾದರೆ ನೀವು ಮೆಸೇಜ್ ಮಾಡ್ಬೋದು. ಈ ವಿಡಿಯೋದಲ್ಲಿ ನಂಬರ್ ಕೂಡ ಹಾಕಿಡ್ತೇವೆ. ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಉಂಟು, ದಕ್ಷಿಣ ಸ್ವಾದಿಷ್ಟ ಅಂತ. ಅದನ್ನು ಫಾಲೋ ಮಾಡಿ, ಅಲ್ಲಿ ಅಪ್ಡೇಟ್ ನಾವು ಯಾವಾಗಲೂ ಹಾಕಿರ್ತೇವೆ ವಿಡಿಯೋ. ಮತ್ತು ಎಂಥ ಪ್ರಾಡಕ್ಟ್ಸ್ ಉಂಟು, ಬಾಣಂತಿ ಲೇಹ ಆಗಲಿ, ಮೆಂತೆ ಲೇಹ ಆಗಲಿ, ಬೇಕಾದವರು ಮೆಸೇಜ್ ಮಾಡಿ.